ಈ ನೋಡಿ ಜಟ್ಟಿಗೆ ನೀರು ಬರೋಕ್ಕೆ ಶುರುವಾಗಿದೆ. ನಮಸ್ಕಾರ ಎಲ್ರಿಗೂ, ನಾನು ಹರೀಶ್. ನೋಡ್ತಿದ್ರಾ NIT ಕನ್ನಡ. ಕೃಷಿ ಮಾಡಬೇಕಾದ್ರೆ ನೀರನ್ನು ಕೊಡಬೇಕಾಗತ್ತೆ, ವ್ಯವಸಾಯ ಮಾಡಬೇಕಾದ್ರೆ ಅದಕ್ಕೆ ನೀರನ್ನು ಕೊಡಬೇಕಾಗತ್ತೆ, ಅಥವಾ ಬೇಸಾಯ ಮಾಡಬೇಕಾದ್ರೂ ಕೂಡ ನೀರನ್ನು ಕೊಡಬೇಕಾಗತ್ತೆ. ಈ ಎಲ್ಲ ಕೃಷಿಯೇತರ ಚಟುವಟಿಕೆಗಳಿಗೆ ನೀರಂತೂ ಬೇಕೇ ಬೇಕು. ಕಾಲುವೆ ಮುಖಾಂತರ ನೀರನ್ನು ಕೊಡ್ಬೋದು, ಅಂದರೆ ಚರಂಡಿ ಮುಖಾಂತರ ನೀರನ್ನು ಕೊಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರನ್ನು ಕೊಡ್ಬೋದು, ಅಥವಾ ಹನಿ ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಮುಖಾಂತರ ಕೂಡ ನೀರನ್ನು ಕೊಡ್ಬೋದು. ಈ ಕಾಲುವೆ ಮುಖಾಂತರ ಅಂದರೆ ಒಂದ್ಸರಿ ಕಟ್ಟನ್ನು ಓಪನ್ ಮಾಡಿದರೆ ಅದು ಕಾಲುವೆ ಮುಖಾಂತರ ಚರಂಡಿಯ ಮುಖಾಂತರ ನಮ್ಮ ಜಮೀನಿಗೆ ಹೋಗುತ್ತೆ, ಅಲ್ಲಿಗೆ ನೀರಾವರಿ ಆಗುತ್ತೆ. ಇನ್ನು ಡ್ರಿಪ್ ಇರಿಗೇಷನ್ ಅಂತ ಹೇಳಿದರೆ ಪ್ರತಿಯೊಂದು ಗಿಡ ಇರ್ಬೋದು, ಸಸಿ ಇರ್ಬೋದು, ಅದರ ಬುಡಕ್ಕೆ ಪೈಪ್ಲೈನ್ನ ಮಾಡಿರ್ತಾರೆ, ಅಲ್ಲಿ ಹನಿ ಹನಿಯಾಗಿ ನೀರು ಬೀಳ್ತಾ ಇರುತ್ತೆ. ಇನ್ನು ಸ್ಪ್ರಿಂಕ್ಲರ್ ಅಂತ ಹೇಳಿದರೆ ಇದು ಸ್ವಲ್ಪ ಕಷ್ಟದ ಕೆಲಸನೇ. ಯಾಕೆ ಅಂತ ಹೇಳಿದರೆ ಈ ಸ್ಪ್ರಿಂಕ್ಲರ್ನ ಮಾಡಬೇಕಾದ್ರೆ ಪ್ರತಿ ಒಂದು 3 ಗಂಟೆಗೆ ಅಥವಾ 4 ಗಂಟೆಗೆ ಒಂದು ಸರಿ ಶಿಫ್ಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಜಟ್ಟನ್ನು ಏನು ಜಟ್ ಇಟ್ಟಿರ್ತೀವಿ ಆ ಜಟ್ಟನ್ನು ಇನ್ನೊಂದು ಜಾಗದಲ್ಲಿ ಜಟ್ಟನ್ನು ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಪೈಪ್ಲೈನ್ನ ಮಾಡಬೇಕಾಗುತ್ತೆ. ಇಲ್ಲಿ ಕೆಲಸನೂ ಜಾಸ್ತಿ ಆಗುತ್ತೆ, ಹಾಗೆ ಸಮಯ ಕೂಡ ಜಾಸ್ತಿ ತಗೊಳ್ಳುತ್ತೆ. ಮತ್ತೆ ಈ ಒಂದು ಸ್ಪ್ರಿಂಕ್ಲರ್ನ ಮಾಡಬೇಕಾದ್ರೆ, ಸ್ಪ್ರಿಂಕ್ಲರ್ ಲೈನ್ನ ಮಾಡಬೇಕಾದ್ರೆ 2 ರಿಂದ 3 ಜನ ಅಂತೂ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಒಬ್ಬರೇ 1 ಎಕರೆಗಟ್ಟಲೆ ಜಮೀನು ಇರಬೇಕಾದ್ರೆ ಅಲ್ಲಿ ಹೊತ್ತು ತಗೊಂಡೋಗಿ ಪೈಪ್ಲೈನ್ನ ಮಾಡಿ ಜಟ್ನ ಕೂರಿಸ್ಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ, ತುಂಬಾನೇ ಸುಸ್ತಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಡೆಡ್ ಲೈನ್ಗಳನ್ನು ಮಾಡ್ತಾ ಇದ್ದಾರೆ. ಅದಂತೂ ನಮ್ಮ ಮಲೆನಾಡು ಭಾಗದಲ್ಲಂತೂ ಈ ಡೆಡ್ ಲೈನ್ ಅನ್ನೋಂಥದ್ದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈ ಡೆಡ್ ಲೈನ್ ಅಂದ್ರೆ ಏನು, ಹಾಗೆ ಈ ಡೆಡ್ ಲೈನ್ ಮಾಡಬೇಕಾದ್ರೆ ಕೆಲಸದ ಪ್ರಾಸೆಸ್ ಹೇಗಿರುತ್ತೆ, ಅಂದರೆ ಹೇಗೆ ಆ ಕೆಲಸವನ್ನು ಮಾಡಬೇಕಾಗುತ್ತೆ, ಹಾಗೆಯೇ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ, ಅಂದರೆ ಎಕರೆಗಟ್ಟಲೆ ನೋಡೋಕ್ಕೆ ಹೋದರೆ ಎಷ್ಟು ಖರ್ಚು ಬರುತ್ತೆ ಅನ್ನುವಂಥದ್ದು ಆಗಿರುತ್ತೆ. ಹಾಗೆಯೇ ಇಲ್ಲಿ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸದಾಗಿ ಡೆಡ್ ಲೈನ್ನ ಮಾಡಬೇಕು ಅನ್ನುವಂಥ ಯೋಚನೆ ಇದ್ದರೆ, ಅಂದರೆ ಸ್ಪ್ರಿಂಕ್ಲರ್ ಲೈನ್ನ ಹೊಸದಾಗಿ ಡೆಡ್ ಲೈನ್ನೇ ಮಾಡಿಬಿಡ್ಬೇಕು ಅನ್ನೋಂಥ ಯೋಚನೆ ಇದ್ದರೆ ಅಂಥವರಿಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೂ ಅದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಇಲ್ಲಿ ನಾವು 4 ಎಕರೆಯ ಜಮೀನಿಗೆ ಅಂದರೆ ಗದ್ದೆಯನ್ನ ಅವರು ಅಡಿಕೆ ಮತ್ತು ಕಾಫಿ ತೋಟವಾಗಿ ಚೇಂಜ್ ಮಾಡಿದ್ದಾರೆ. ಅಂದರೆ ಮೊದಲು ಹಳೆ ಗದ್ದೆ ಇತ್ತು, ಅದನ್ನು ಇವಾಗ ತೆಗೆದ್ಬಿಟ್ಟು ಅಲ್ಲಿ ಅಡಿಕೆ ಸಸಿ ಹಾಗೆಯೇ ಕಾಫಿ ಗಿಡವನ್ನು ನೆಟ್ಟಿದ್ದಾರೆ. ಆ ಒಂದು ಜಮೀನಿಗೆ, ಆ ಒಂದು ತೋಟಕ್ಕೆ ಡೆಡ್ ಲೈನ್ನ ಮಾಡಬೇಕಾಗಿತ್ತು. ಹಾಗೆಯೇ ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಈ ಕೆಲಸ 10-12 ದಿವಸವನ್ನು ತಗೊಂಡಿದೆ. ಹಾಗಾಗಿ ಪೂರ್ಣ ಪ್ರಮಾಣದ ಈ ಕೆಲಸವನ್ನು ತೋರಿಸಲಿಕ್ಕೆ ಆಗಲ್ಲ. ಹಾಗಾಗಿ ಏನು ಮುಖ್ಯವಾಗಿದೆ, ಏನು ಮುಖ್ಯವಾದಂಥ ಪಾಯಿಂಟ್ಗಳಿದ್ದಾವೆ ಅದನ್ನು ಮಾತ್ರ ನಾನು ವಿಡಿಯೋದ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಹೊಸದಾಗಿ ಅಡಿಕೆ ಮತ್ತು ಕಾಫಿಯನ್ನು ಹಾಕಿರುವಂಥ ಒಂದು ತೋಟ ಇದು, ಜಮೀನು. ಈ ಜಮೀನಿಗೆ ಡೆಡ್ ಲೈನ್ ಪೈಪ್ ಲೈನಿಂಗ್ನ ಮಾಡೋಕ್ಕಿದೆ. ಅಂದರೆ ಇವಾಗೇನು ನೋಡ್ತಿದ್ದೀರಾ ನೋಡಿ, ಅಲ್ಲಿ ಸ್ಪ್ರಿಂಕ್ಲರ್ ಆಗ್ತಾಯಿದೆಯಲ್ಲ, ಅದು ಅದೇ ಥರನೇ ಸಂಪೂರ್ಣವಾಗಿ ಈ ಜಮೀನಿಗೆ ಡೆಡ್ ಲೈನ್ ಮಾಡಬೇಕು. PUCಗೆ
PUCಗೆ ಡೆಡ್ಲೈನ್ ಮಾಡಿಕೊಂಡು ಆಮೇಲೆ ಜಟ್ಟನ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು 2 ಲೈನ್ ಪೈಪ್ಲೈನು ಹಾಗೆ ಲೈನಿಂಗ್ನ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲೇನು ನೋಡ್ತಾಯಿದ್ದೀರಾ ನೋಡಿ, ಉದ್ದಕ್ಕೇನು ಪೈಪ್ ಕಾಣಿಸ್ತಿದೆಯಲ್ಲ, ಇವೆಲ್ಲವೂ ಕೂಡ 10 ಗೇಜ್ನ ಪೈಪ್ ಆಗಿರುತ್ತೆ. ಹಾಗೆಯೇ ಈ ಟ್ರಂಚ್ ಹೊಡೆದಿದೆ ಮತ್ತು ಟ್ರಂಚ್ ಮೇಲ್ಗಡೆ ಇರುವಂಥ ಪೈಪ್ ಏನಿದೆ ಅದು 8 ಗೇಜ್ನ, ಅಂದರೆ 8 kgಯ ಪೈಪ್ ಆಗಿರುತ್ತೆ. ಈ ಥರ ಡೆಡ್ಲೈನ್ ಮಾಡಿಕೊಂಡ್ರೆ ಪದೇ ಪದೇ ಬಂದು ಲೈನ್ ಚೇಂಜ್ ಮಾಡಬೇಕು, ಅಂದರೆ ಸ್ಪ್ರಿಂಕ್ಲರ್ ಲೈನ್ನ ಚೇಂಜ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ನಮ್ಮ ಕಡೆ ಈ ಕಡೆ ಜಾಸ್ತಿಯಾಗಿ ಈ ಥರ ಡೆಡ್ ಎಂಡ್ ಲೈನ್, ಅಂದರೆ ಡೆಡ್ ಲೈನ್ ಪೈಪ್ಗಳನ್ನ ಮಾಡಿಕೊಂಡು ಯಾವ ಜಟ್ಟು ಬೇಕೋ ಆ ಪಾಯಿಂಟಿಗೆ ಮಾತ್ರ ಜಟ್ಟನ್ನ ಪಾಯಿಂಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಹಲವಾರು ಜಮೀನಲ್ಲೆಲ್ಲ ಇದೇ ಥರನೇ ಮಾಡಿದ್ದಾರೆ. ಮಾಮೂಲಿಯಾಗಿ ಜಟ್ಟನ್ನು ಕೂರಿಸ್ಬೇಕಾದ್ರೆ ಪ್ರತಿ ಸಾರಿ ಎತ್ಕೊಂಡು ಹೋಗ್ಬೇಕು, ಅಲ್ಲಿ ಕೂರಿಸ್ಬೇಕು, ಆ 3 ಲೆಗ್ ಕೂರಿಸ್ಬೇಕು, ಅದಕ್ಕೆ ಗಿಡಕ್ಕೆಲ್ಲ ಕಟ್ಟಬೇಕು, ಈ ಥರದ ಸಮಸ್ಯೆ ಇರುತ್ತೆ. ಒಬ್ಬೊಬ್ರಿಗೆಲ್ಲ ಆ ಥರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಡೆಡ್ಲೈನ್ನ ಮಾಡಿಕೊಂಡ್ರೆ ತುಂಬ ಸುಲಭ, ಕೆಲಸ ಸುಲಭ ಆಗುತ್ತೆ. ಈ ಥರ ಟೇಪ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಜೆಟ್ ಪಾಯಿಂಟ್ನ ಮಾಡ್ಕೋಬೇಕಾಗುತ್ತೆ. ನಾವೀಗ ಇಲ್ಲಿ 52 ಪಾಯಿಂಟಿಗೆ ಜೆಟ್ ಪಾಯಿಂಟ್ನ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಜಟ್ಟಿಗೆ 52 ಅಡಿಗಳ ಅಂತರದಲ್ಲಿ ಇಟ್ಬಿಟ್ಟು ಪಾಯಿಂಟ್ನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಡೆಡ್ ಲೈನ್ಗೆ ಮೇಯ್ನ್ ಲೈನ್ ಪೈಪ್ ಇದು ಕಾಣ್ತಿರ್ಬೋದು. ಕೆಳಗಡೆ ಹೊಳೆ ಇದೆ, ಅಲ್ಲಿಂದ ಬಂದಿರುವಂಥ ಮೇನ್ ಲೈನ್ ಪೈಪು ಜಾಯಿಂಟ್ ಎಲ್ಲ ಮಾಡ್ಕೊಂಡಾಗಿದೆ. ನೋಡಿ, ಇಲ್ಲಿಗೆ ಫಸ್ಟ್ ಜಟ್ನ ಪಾಯಿಂಟ್ ಮಾರ್ಕಿಂಗ್ ಟೇಪ್ ಹಿಡಿದು ಅಳತೆ ಮಾಡಿಬಿಟ್ಟು ಪಾಯಿಂಟ್ನ ಮಾಡ್ಕೊಳ್ತಿದ್ದೀವಿ. ನೋಡಿ, ಅವರು ಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಡೆಡ್ ಲೈನ್ನ ಪಾಯಿಂಟ್ ಏನಿದೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ನೋಡ್ತಿದ್ರ ಎಲ್ಲ ಕಡೆನೂ ಪಾಯಿಂಟ್ಗಳನ್ನ ಮುಗಿಸ್ಕೊಂಡಾಗಿದೆ. ಹಾಗೆ ಡೆಡ್ ಲೈನ್ ಕೂಡ ಮಾಡ್ಕೊಂಡಾಗಿದೆ. ಜಟ್ಟನ್ನ ಮಾತ್ರ ಕೂರಿಸಿಲ್ಲ ಇದಕ್ಕೆ, ಯಾಕೆಂದರೆ ಪೈಪ್ಲೈನ್ನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ಜಟ್ ಕೂರಿಸ್ಬಿಟ್ಟು, ಜಟ್ ಕೂರ್ಸೋಕ್ಕಿಂತ ಮೊದಲು ಚೆಕ್ಕಿಂಗ್ನ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 2 ವಾಲ್ನ ಕೂರಿಸ್ಕೊಂಡಿದ್ದೀವಿ. ಇಲ್ಲಿ ಒಂದು ಚೇಂಬರ್ನ ಕಟ್ಟಿ ಅದರೊಳಗಡೆ ಈ ಗೇಟ್ ವಾಲ್ ಬರುತ್ತೆ. ಯಾವ ಲೈನ್ ಬೇಕೋ ಆ ಲೈನ್ಗೆ ನೀರು ಸಪ್ಲೈನ ತಿರುಗಿಸ್ಕೊಳ್ಳೋ ರೀತಿ ವಾಲ್ನ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಟ್ಟಿರುವಂಥದ್ದು. ಜಟ್ಟನ್ನ ಸಿಗಿಸಿಲ್ಲ, ಯಾಕೆಂದರೆ ಒಂದು ಸರಿ ಮೋಟ್ರನ್ನ ಆನ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲಿ ಏನಾದರೂ ಲೀಕೇಜ್ ಇದೆಯಾ, ಪೈಪ್ ಏನಾದರೂ ಜಾಯಿಂಟ್ ತಪ್ಪೋಗಿರುವಂಥ ಸಾಧ್ಯತೆ ಕೂಡ ಇರುತ್ತೆ ಈ ಬಿಸಿಲಿನ ಇದಕ್ಕೆ. ಹಾಗಾಗಿ ಒಂದು ಸರಿ ಮೋಟ್ರಿಂದ ಕನೆಕ್ಷನ್ನ ಕೊಟ್ಟು ನೀರು ಬಿಟ್ಟು ಎಲ್ಲ ಚೆಕ್ ಮಾಡಿದ ಮೇಲೆ ಆಮೇಲೆ ಇದಕ್ಕೆ ಜಟ್ಟನ್ನು ಕೂರಿಸ್ತೀವಿ. ಫೈನಲಾಗಿ ಯಾವ ಥರ ಕಾಣುತ್ತೆ ನೋಡೋಣ. ಇಲ್ಲಿಗೆ ಎಂಡ್ ಪಾಯಿಂಟ್ ಆಗಿರುತ್ತೆ. ಫೈನಲಾಗಿ ಪೈಪ್ಲೈನ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಈ ನೋಡಿ ಜಟ್ಟಿಗೆ ಕೂರಿಸುವಂಥ ನಿಪ್ಪಲ್ ಏನಿದೆ ಈ ನಿಪ್ಪಲ್ನ ಕೂರಿಸಿದ್ದೀವಿ. ಇನ್ನು ಒಂದು ಸರಿ ಟೆಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಲ್ಲಾದರೂ ಮಣ್ಣು ಅಥವಾ ಕಸ ಏನಾದರೂ ಸಿಕ್ಕಾಕೊಂಡಿದ್ರೆ ಅಥವಾ ಏನಾದರೂ ಹುಳಗಳು ಪೈಪ್ ಒಳಗೆ ಹೋಗಿದ್ರೆ ಅದನ್ನೆಲ್ಲ ಹೊರಗೆ ಹಾಕೋಕ್ಕೋಸ್ಕರ ಮೋಟ್ರನ್ನ ಆನ್ ಮಾಡಿ ಒಂದು ಸಾರಿ ನೀರನ್ನ ಹೊರಗಡೆ ಬಿಟ್ಟು ಚೆಕ್ ಮಾಡಿಕೊಂಡು, ಅಥವಾ ಲೈನಲ್ಲಿ ಏನಾದರೂ ಫಾಲ್ಟ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಮೋಟ್ರನ್ನ ಒಂದು ಸಾರಿ ಆನ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಜಟ್ಟನ್ನ ಕೂರಿಸಿ ನೀರನ್ನು ಬಿಡಬೇಕಾಗತ್ತೆ. ಟೋಟಲ್ ಎಲ್ಲ ಕಂಪ್ಲೀಟ್ ಕೆಲಸ ಮುಗೀತು. ನೀವೇ ನೋಡ್ತಾಯಿದ್ದೀರಾ, ಟಾಪ್ ಎಲ್ಲ ಹಾಕಿ, ಅಂದರೆ ಜಟ್ನ ನಿಪ್ಪಲ್ಗಳನ್ನೆಲ್ಲ ಹಾಕಿ ಆಗಿದೆ. ಇನ್ನು ಫೈನಲ್ಲು ಟೆಸ್ಟಿಂಗ್ ಮಾತ್ರ ಬಾಕಿ ಉಳಿದಿರೋದು. ಮೋಟ್ರ್ ಆನ್ ಮಾಡಿದ್ವಿ, ನೀರು ಬರೋಕ್ಕೆ ಶುರು ಆಗಿದೆ. ನೋಡಿ, ಎಲ್ಲ ಲೈನಲ್ಲೂ ನೀರು ಬರ್ತಾಯಿದೆ, ಕಾಣಿಸ್ತಿರ್ಬೋದು ನಿಮಗೆ. ಫಸ್ಟ್ ಲೈನಲ್ಲಿ ಜಟ್ ಇಟ್ಟಿದ್ವಿ, ಎಲ್ಲ ಕಡೆನೂ ಕ್ಲಿಯರ್ ಇದೆ. ಅಂದರೆ ಎಲ್ಲೂ ಕೂಡ ಲೈನ್ ಏನು ಫಾಲ್ಟ್ ಇಲ್ಲ.
ಈ ಪೈಪ್ಲೈನ್ ಏನು ಮಾಡಿದ್ದೀವಿ ಅದಕ್ಕೆ ಜಟ್ಗಳ ನಿಪ್ಪಲ್ನ ಹಾಕಿಬಿಟ್ಟು ಜಟ್ಗಳನ್ನ ಕೂರಿಸಿದ್ವಿ. ಅದು ಹೇಗೆ ಕೂರಿಸಿದ್ವಿ, ಜಟ್ಟನ್ನ ನಿಪ್ಪಲ್ನ ಹೇಗೆ ಕೂರಿಸಿದ್ವಿ ಅನ್ನೋದನ್ನ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ. ಯಾಕಂದರೆ ಆ ಒಂದು ಟೈಮಲ್ಲಿ ನನಗೆ ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಇದು ಜಟ್ ಕನೆಕ್ಟರು ಫಿಮೇಲ್ ನಿಪ್ಪಲ್ಲು, ಇದು MTA. ಈ MTA ಈ ಜಟ್ನ ನಿಪ್ಪಲ್ಗೆ ಈ ಥರ ಕನೆಕ್ಟ್ ಆಗುತ್ತೆ, ಇಲ್ಲಿಂದ ಕೆಳಗೆ ಮಾಮೂಲಿ PUC ಪೈಪ್ ಬರುತ್ತೆ. ನೆಕ್ಸ್ಟ್ ಇದೇನಿದೆ ಇದು ಮೇಲ್ ನಿಪ್ಪಲ್ಲು, ಜಟ್ಟಿಗೆ ಕನೆಕ್ಟ್ ಆಗುವಂಥ ಮೇಲ್ ನಿಪ್ಪಲ್ಲು. ಈ ಮೇಲ್ ನಿಪ್ಪಲಲ್ಲಿ ಒಂದು ಲಾಕ್ ಇರುತ್ತೆ. ಇದೇನು ಕನೆಕ್ಟ್ ಮಾಡಿರ್ತೀವಿ MTAಗೆ ಈ ಫಿಮೇಲ್ ನಿಪ್ಪಲ್ ಏನಿರುತ್ತೆ ಇದನ್ನು ಈ ಥರ ಕನೆಕ್ಟ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಲಾಕ್ ಆಗುತ್ತೆ. ನೆಕ್ಸ್ಟ್ ಇದು ಓಪನ್ ಮಾಡಬೇಕು ಅಂದರೆ ಈ ಥರ ತೆಗೆದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಈ ಫಿಮೇಲ್ನ ಜಟ್ನ ನಿಪ್ಪಲ್ ಏನಿದೆ ಇದ್ರೊಳಗಡೆ ಸ್ಪ್ರಿಂಗ್ ಏನು ಕಾಣಿಸ್ತಿದೆ ನೋಡಿ, ಈ ಸ್ಪ್ರಿಂಗು ಆಪ್ರೇಟ್ ಆಗ್ತಾ ಇರುತ್ತೆ. ಜಟ್ನ ನಿಪ್ಪಲ್ನ ಕನೆಕ್ಟ್ ಮಾಡಿದಾಗ, ಅಂದರೆ ಜಟ್ನ ಹೆಡ್ನ ಇದು ಕನೆಕ್ಟ್ ಮಾಡಿದಾಗ ಇದು ಆಪ್ರೇಟ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ. ನೋಡಿ ಆ್ಯಕ್ಷನ್ ಆಗ್ತಿದೆಯಲ್ವಾ, ಇದೇ ಥರನೇ ಈ ಜಟ್ನ ಮೇಲ್ ನಿಪ್ಪಲ್ ಏನಿದೆ ಈ ಮೇಲ್ ನಿಪ್ಪಲ್ನ ಈ ಥರ ಕನೆಕ್ಟ್ ಮಾಡಿದಾಗ ಇಲ್ಲಿದು ಲಾಕ್ ಆಗುತ್ತೆ. ನೆಕ್ಸ್ಟು ತೆಗಿಬೇಕು ಅಂದಾಗ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜಮೀನಿಗೆ ಯಾವ ಥರ ಒಂದು ಡೆಡ್ಲೈನಿಂಗ್ ಪೈಪನ್ನು ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಆಗಲೇ ಹೇಳಿದ್ದೆ ಸಂಪೂರ್ಣವಾಗಿ ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಂತ. ಅಂದರೆ ಈ ಕೆಲಸ 12 ದಿನಗಳಾಗಿತ್ತು, ಅಂದರೆ 2 ವಾರದ ಕೆಲಸ ಆಗಿತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನೇನು ಬೇಕೋ ಅಷ್ಟನ್ನು ಮಾತ್ರ, ಮುಖ್ಯವಾದಂಥ ಏನು ಪಾಯಿಂಟ್ಗಳಿತ್ತು ಅದನ್ನು ಮಾತ್ರ ರೆಕಾರ್ಡಿಂಗ್ ಮಾಡಿದ್ದೀನಿ. ಇನ್ನು ಈ ಜಮೀನಿಗೆ ಆದಂಥ ಖರ್ಚು, ಅಂದರೆ ಈ ಡೆಡ್ಲೈನ್ ಪೈಪನ್ನು ಮಾಡಲಿಕ್ಕೆ ಈ ಜಮೀನಿಗೆ ಆದಂಥ ಖರ್ಚು ಎಷ್ಟು ಅಂತ ನೋಡೋದಾದರೆ 2.5 ಲಕ್ಷದಷ್ಟು ಖರ್ಚಾಗಿದೆ. ಅಂದರೆ ಅದರಲ್ಲಿ ಲೇಬರ್ ಚಾರ್ಜಿಂದ ಹಿಡಿದು ಪೈಪಿಂದ ಹಿಡಿದು ಪ್ರತಿಯೊಂದು ಎಲ್ಲ ಸೇರಿಸ್ಬಿಟ್ಟು 2 ಲಕ್ಷದ ಆಸುಪಾಸಿನಲ್ಲಿ ಆಗಿದೆ. ಇದು 4 ಎಕರೆ ಜಮೀನಾಗಿದ್ದರಿಂದ ಇಷ್ಟು ಒಂದು ಹಣ ಖರ್ಚಾಗಿದೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು 10 ಗೇಜಿನ ಪೈಪನ್ನ ಬಳಸಿದ್ದೀವಿ, ಕೆಲವೊಂದು ಕಡೆ 8 ಗೇಜ್ ಕೂಡ ಬಳಸ್ಕೋಬಹುದು. ಈ ಥರ ಗೇಜ್ಗಳನ್ನ ಕಮ್ಮಿ ಮಾಡ್ತಾ ಹೋದರೆ ಹಣದಲ್ಲಿ ಕೂಡ ಕಮ್ಮಿ ಆಗ್ಬೋದು. ಆದರೆ ನೀರಿನ ಪ್ರಮಾಣ ಜಾಸ್ತಿ ಇದ್ರೆ, ಅಂದರೆ ಫೋರ್ಸ್ ಜಾಸ್ತಿ ಇದ್ರೆ ಅಂಥ ಕಡೆಗೆ 10 ಗೇಜ್ ಪೈಪನ್ನು ಹಾಕುವಂಥದ್ದು ಒಳ್ಳೆಯದು. ನಿಮ್ಮ ಜಮೀನು ಏನಾದರೂ ಚಿಕ್ಕದಿದೆ, ಅಂದರೆ ಒಂದು 2 ಎಕರೆ ಇದೆ, 3 ಎಕರೆ ಇದೆ ಅಥವಾ 1 ಎಕರೆ ಇದೆ ಅಂತ ಅಂದರೆ ಅಂಥ ಕಡೆಗಳಲ್ಲಿ ನೀವು ಬೇಕಿದ್ರೆ 8 ಇಂದ 6 ಗೇಜ್ ಕೂಡ ಹಾಕೋಬಹುದು. ಆವಾಗ ಹಣ ಸ್ವಲ್ಪ ಕಮ್ಮಿನೇ ಬರುತ್ತೆ. ಇಲ್ಲಿ ನಾವು ಫಿನೋಲೆಕ್ಸ್ ಪೈಪನ್ನ ಬಳಸಿದ್ವಿ. ಫಿನೋಲೆಕ್ಸ್ ಪೈಪ್ನ 8 ಗೇಜ್, 10 ಗೇಜ್ ಹಾಗೆ 6 ಗೇಜ್ನ ಪೈಪನ್ನ ಬಳಸಿದ್ವಿ. ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಇದು ಡೆಡ್ಲೈನ್ ಆಗಿರೋದ್ರಿಂದ ಭೂಮಿಯ ಒಳಗಡೆ 1.5 ಇಂದ 2 ಅಡಿ ಒಳಗಡೆಗೆ ಟ್ರಂಚನ್ನ ಹೊಡೆದು ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಳ್ಳೆ ಕ್ವಾಲಿಟಿಯ ಪೈಪನ್ನೇ ಬಳಸ್ಕೋಬೇಕಾಗುತ್ತೆ. ಈಗ ಹಣ ನಮಗೆ ಕಮ್ಮಿ ಆಗಬೇಕು ಅಂತೇಳಿ, ನಾವು ಖರ್ಚು ಕಮ್ಮಿ ಆಗಬೇಕು, ಹಣ ಕಮ್ಮಿ ಆಗಬೇಕು ಅಂತೇಳಿ ಲೋ ಕ್ವಾಲಿಟಿಯ ಪೈಪ್ಗಳನ್ನ ಹಾಕಿದರೆ ಅದೇನಾದರೂ ಹೊಡೆದೋಯ್ತು ಅಂತ ಹೇಳಿದರೆ ಕೆಲಸ ತುಂಬಾ ಆಗುತ್ತೆ. ಅಂದರೆ ಏನು ಟ್ರಂಚ್ ಹೊಡೆದು ಪೈಪನ್ನು ಹಾಕಿರ್ತೀವಿ ಅದು ಮತ್ತೆ ಟ್ರಂಚ್ ತೆಗಿಬೇಕು, ಮತ್ತೆ ಪೈಪನ್ನು ಸರಿ ಮಾಡಬೇಕು. ತುಂಬ ಅಂದರೆ ತುಂಬಾ ಕಷ್ಟದ ಕೆಲಸ, ತುಂಬಾ ಸಮಯ ಹಿಡಿಯುತ್ತೆ. ಹಾಗಾಗಿ ಈ ಕೆಲಸ ಎಲ್ಲ ಏನು ಅಂದರೆ ಒಂದ್ಸರಿ ಮಾಡುವಂಥದ್ದು. ಒಂದ್ಸರಿ ಅದನ್ನು ಮಾಡಬೇಕಾದ್ರೆ ಒಳ್ಳೆ ಅಚ್ಚುಕಟ್ಟಾಗಿ ನೀಟಾಗಿ ಜಮೀನಿನ ಅಳತೆ ಏನಿದೆ ಅದಕ್ಕೆ ಸರಿಯಾಗಿ ಟ್ರಂಚ್ಗಳನ್ನ ಮಾಡಿಕೊಂಡು, ಹೆಚ್ಚಿನದಾಗಿ ಸಣ್ಣ ಇಟಾಚಿಗಳನ್ನ ಬಳಸ್ಕೊಂಡು ಟ್ರಂಚ್ಗಳನ್ನ ಮಾಡ್ತಾರೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ಥರ ಮಾಡಿ ಹಾಗೆ ಒಳ್ಳೆ ಕ್ವಾಲಿಟಿಯ ಪೈಪ್ಗಳನ್ನ ಬಳಸ್ಕೊಂಡು ಈ ಒಂದು ಡೆಡ್ಲೈನ್ ಪೈಪನ್ನು ಮಾಡಿದರೆ ತುಂಬಾ ಅನುಕೂಲಕರವಾಗಿರುತ್ತೆ. ಹಾಗೆ ಕೂಡ ಕಂಪ್ಲೇಂಟ್ ಕೂಡ ಬರೋಲ್ಲ, ಅಂದರೆ ಪದೇ ಪದೇ ಪೈಪ್ ಹೊಡೆದೋಗುವಂಥದ್ದೆಲ್ಲ ಕಂಪ್ಲೇಂಟ್ ಬರೋಲ್ಲ. ಜಮೀನು ಕೂಡ ಚೆನ್ನಾಗೇ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಒಂದು ಡೆಡ್ಲೈನ್ ಪೈಪ್ಲೈನನ್ನು ಮಾಡಿಸ್ಬೇಕು ಅಂತ ಇರ್ತಾರೆ ಅವರಿಗೆ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡ್ತಿರೋರೆಲ್ಲ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.